ಬುಧವಾರ ಚಿಕ್ಕಮಗಳೂರು ಸಂತೆ ಮೈದಾನದಲ್ಲಿ ಇವತ್ತು ಪ್ರತಿನಿತ್ಯ ಪ್ರತಿ ಬುಧವಾರ ಮಾರ್ಕೆಟ್ ಡೇ ಇರುತ್ತೆ ಚಿಕ್ಕಮಗಳೂರಿನಲ್ಲಿ. ಆ ಮಾರ್ಕೆಟ್ ಡೇನಲ್ಲಿ ಇವತ್ತು 2 ವಾರದಿಂದ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಕಾರ್ಯಾಚರಣೆ ಅಂತಂದರೆ ಎಲ್ಲ ಇಲ್ಲಿ ವ್ಯಾಪಾರಸ್ಥರಿಗೆ ಮತ್ತು ಸಾರ್ವಜನಿಕರು ಬಂದು ಆರಾಮಾಗಿ ಹೋಗಲಿಕ್ಕೆ ಏನು ಸುವ್ಯವಸ್ಥೆ ಬೇಕು ಅದನ್ನು ನಾವು ನಮ್ಮ ನಗರಸಭೆ ವತಿಯಿಂದ ಮಾಡ್ತಾ ಇದ್ದೀವಿ. ನಮ್ಮ ಅಧ್ಯಕ್ಷರು ಈ ಹಿಂದೆ ಅವರು ಮಾತು ಕೊಟ್ಟಿದ್ದರು, ಅವ್ರು ನುಡಿದಂತೆ ನಡೀತಾ ಇದ್ದಾರೆ. ಅವರು ಹೇಳಿದಂತೆ ಇವತ್ತು ನಮ್ಮ ಸಂತೆಯಲ್ಲಿ ಸ್ವಚ್ಛತೆ ಕಾಪಾಡ್ತಾ ಇದ್ದಾರೆ. ಜೊತೆಗೆ ಸಂತೆ ಮಧ್ಯದಲ್ಲಿ ರಸ್ತೆಗಳಲ್ಲಿ ಇರ್ತಿರ್ತಕ್ಕಂಥ ವ್ಯಾಪಾರಿಗಳನ್ನು ತೆರವುಗೊಳಿಸಿ ಬದಿಯಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರು ಹೇಳಿದಂಗೆ ಸಂತೆಯ ಎಲ್ಲ ಅಭಿವೃದ್ಧಿ ಕೆಲಸಗಳು ಸಾಗ್ತಾ ಇದ್ದಾವೆ. ಅವರಿಗೆ ವ್ಯವಸ್ಥಿತವಾದ ಒಂದು ವ್ಯಾಪಾರ ಮಾಡಲಿಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಡ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಹೊಸ ಕಟ್ಟೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಶೌಚಾಲಯಗಳನ್ನು ದುರಸ್ತಿ ಮಾಡ್ತಾ ಇದ್ದೀವಿ. ಇನ್ನೂ ಮುಂದುವರೆದು ಬೇರೆ ಬೇರೆ ಕಾಮಗಾರಿಗಳನ್ನ ಇಲ್ಲಿ ಈಗಾಗಲೇ ಕೈಗೊಳ್ತಕ್ಕಂಥ ಕೆಲಸ ನಡೀತಾ ಇದೆ. ಜೊತೆಗೆ ಇಲ್ಲೇನು ಸಂತೆ ಮೈದಾನದಲ್ಲಿ ಒಂದು 10-20 ಮರಗಳಿತ್ತು. ಆ ಮರಗಳಲ್ಲಿ ಕೆಲವೊಂದು ರೆಂಬೆಗಳು ಒಣಗಿ ಕೆಲವು ವ್ಯಾಪಾರಸ್ಥರ ಮೇಲೆ ಬಿದ್ದು ಗಾಯ ಆಗಿದೆ ಅಂತಕ್ಕಂಥ ಕಂಪ್ಲೇಂಟ್ ಬಂದ ಹಿನ್ನೆಲೆಯಲ್ಲಿ ಅದನ್ನು ಕೂಡ ನಾವೀಗ ತೆರವುಗೊಳಿಸ್ಕೊಟ್ಟು ಅವರಿಗೆ ವ್ಯಾಪಾರಸ್ಥರಿಗೆ ಅನುಕೂಲ ಆಗೋ ಥರ ಮಾಡಿಕೊಟ್ಟಿದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ಈ ಸುಗಮವಾಗಿ ವ್ಯಾಪಾರ ಆಗಲಿ, ಎಲ್ಲ ವ್ಯಾಪಾರಸ್ಥರು ಸರಿಯಾಗಿ ವ್ಯವಸ್ಥಿತವಾಗಿ ಕುತ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ನಾವು ಎಲ್ಲರಿಗೂ ಕೂಡ ಒಂದು ಗುರುತನ್ನು ಮಾಡಿಕೊಡ್ತಾ ಇದ್ದೀವಿ. ವ್ಯವಸ್ಥಿತವಾಗಿ ಅವರಿಗೆ 10 ರಿಂದ 12 ಅಡಿ ಜಾಗ ಮಾಡಿಕೊಟ್ಟು ಎಲ್ಲ ವ್ಯಾಪಾರಸ್ಥರು ಕೂಡ ಇಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಮಾಡ್ತಾ ಇದ್ದೀವಿ. ಜೊತೆಗೆ ಈಗ ಸಾವಿರಾರು ಜನ ನಾವು ವ್ಯಾಪಾರ ಮಾಡೋರು ಬರೋದ್ರಿಂದ ಇಲ್ಲಿ ಅವರಿಗೆ ಇಲ್ಲಿ ಯಾವುದೇ ಥರದ ಅಡಚಣೆಗಳು ಬರಬಾರ್ದು ಅಂತೇಳಿ ವೆಹಿಕಲ್ಗಳು ಎಲ್ಲವನ್ನೂ ಕೂಡ ಹೊರಗಡೆ ನಿಲ್ಲಿಸಿ ನಾವಿಲ್ಲಿ ಸುಗಮವಾಗಿ ಓಡಾಡಲಿಕ್ಕೆ ರಸ್ತೆಗಳು ವಿಶಾಲವಾಗಿ ಮಾಡಿಕೊಟ್ಟಿದ್ದೀವಿ. ಇದೇ ಥರ ವ್ಯಾಪಾರಸ್ಥರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು. ನಗರಸಭೆ ಜೊತೆ ನಾವು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಬರ್ತಕ್ಕಂಥ ವ್ಯಾಪಾರಸ್ಥರಿಗೆ ತೊಂದರೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಯಾವ ಕೆಲಸನೂ ಮಾಡಲ್ಲ. ಅವರಿಗೂ ಅನುಕೂಲ ಆಗಬೇಕು. ಜೊತೆಗೆ ನಿಮ್ಮ ಬಳಿ ಬಂದು ವ್ಯಾಪಾರ ಮಾಡ್ತಾರಲ್ವ ಗಿರಾಕಿಗಳು, ಅವರು ಕೂಡ ಸಂತೆಗೆ ಬಂದವರು ನೆಮ್ಮದಿಯಿಂದ ಹೊರಗೆ ಹೋಗಬೇಕು. ಹಾಗಾಗಿ ಇಡೀ ಸಂತೆನ ಸ್ವಚ್ಛಗೊಳಿಸಿ ಇಡೀ ಸಂತೆಯಲ್ಲಿ ಇರ್ತಕ್ಕಂಥ ಎಲ್ಲ ತ್ಯಾಜ್ಯವನ್ನು ಹೊರಗಡೆ ತೆಗೆದು ಈ ಸಂತೆಯಲ್ಲಿ ಹೊಸ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡೋದು ವ್ಯಾಪಾರಸ್ಥರಿಗೆ ಕಡಿಮೆ ಆಗಿತ್ತಿಲ್ಲ ಅದನ್ನೆಲ್ಲ ಗುರುತು ಮಾಡಿದ್ದಾರೆ ನಮ್ಮ ಇಂಜಿನಿಯರ್ಸು, ಕಮಿಷನರ್ಸು, ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡ. ಅವರೆಲ್ಲ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಬೇಕು. ಇನ್ನೊಂದು 2-3 ವಾರದಲ್ಲಿ ನಾವು ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸ್ಕೊಟ್ಟು ಈ ಚಿಕ್ಕಮಗಳೂರು ಸಂತೆನ ಒಂದು ಮಾದರಿ ಸಂತೆಯಾಗಿ ಮಾಡ್ತಕ್ಕಂಥ ಕೆಲಸನ ನಾವು ನಮ್ಮ ನಗರಸಭೆಯಿಂದ ಕೈಗೊಳ್ತಾ ಇದ್ದೀವಿ. ಸಂತೆ ವಿಸಿಟ್ ಮಾಡ್ತಾ ಇರೋದು ನಮಗೆ ಮೊದಲನೇ ವಾರ ವಿಸಿಟ್ ಮಾಡಿದಾಗ ಭಾರಿ ಒಳ್ಳೆ ಆಯಿತು. 2ನೇ ವಾರಕ್ಕೆ ಒಂದು ಸ್ವಲ್ಪ ಹಂತವಾಗಿ ಸರಿಯಾಯಿತು. ಈ 3ನೇ ವಾರ ಅಂತೂ ವ್ಯಾಪಾರಸ್ಥರು ಸಮೇತ ನಮಗೆ ಕೋಆಪ್ರೇಟ್ ಮಾಡಿ ಒಳ್ಳೆ ರೀತಿ ಸಹಕಾರ ಮಾಡ್ತಿದ್ದಾರೆ. ನಾವು ಅವ್ರಿಗೆ ಯಾವುದೇ ರೀತಿ ತೊಂದರೆ ಕೊಡ್ತಾ ಇಲ್ಲ. ನಮ್ಮ ಉದ್ದೇಶ ಏನಂದರೆ ಸಾರ್ವಜನಿಕರು ಬಂದು ಬುಧವಾರ ಮಹಿಳೆಯರೆಲ್ಲ ಬಂದು ಕ್ಲೀನಾಗಿ ಸಂತೆ ವ್ಯಾಪಾರ ಮಾಡಿ ಹೋಗ್ಬೇಕಂತ ಅವ್ರಿಗೇನು ನಾವು ಓಡಾಡೋದು ದಾರಿ ಮಾಡಿಕೊಡ್ತಾ ಇದ್ದೀವಿ. ಅಷ್ಟು ಬಿಟ್ಟರೆ ಅವ್ರು ಯಾವ ರೀತಿ ತೊಂದರೆ ಮಾಡ್ತಾಯಿಲ್ಲ. ಈ ಮುಂದಿನ ವಾರದಲ್ಲಿ ಇನ್ನೂ ನಾವೆಲ್ಲ ನಮ್ಮ ಎ ಸಿ ಕುಮಾರ್ ಅವ್ರು ಹೇಳ್ದಂಗೆ ಇನ್ನೂ ಸುವ್ಯವಸ್ಥಿತವಾಗಿ ಸಂತೆ ವ್ಯಾಪಾರ ಮಾಡೋದು ಜನಗಳಿಗೆ ಅವಕಾಶ ಮಾಡಿಕೊಡ್ತೀವಿ. ಈ ಬೀದಿ ದೀಪದ ವ್ಯವಸ್ಥೆ ಇಲ್ಲ ಅಂತ ಹೇಳಿ ನಿನ್ನೆ ಫೋನ್ ಮಾಡಿದ್ರು. ಮುಂದಿನ ವಾರದಲ್ಲಿ ಬೀದಿ ದೀಪದ ವ್ಯವಸ್ಥೆ ಮಾಡಿಕೊಡ್ತೀವಿ. ಮತ್ತೇನಂದರೆ ಅಲ್ಲಿ ಶೌಚಾಲಯದಲ್ಲಿ ಜನ ಯಾರು ಶೌಚಾಲಯ ಯೂಸ್ ಮಾಡ್ತಾ ಇರಲಿಲ್ಲ, ಅವರೆಲ್ಲ ಬಂದು ಸಂತೆ ಮಾರ್ಕೆಟ್ ಒಳಗೆ ಗಲೀಜು ಮಾಡಿ ಹೋಗೋರು. ಅದನ್ನೆಲ್ಲ ನಾವು ಆ ಬಾರ್ ಹಿಂಭಾಗ ಗೋಡೆ ಕಟ್ಟಿಸಿ ಯಾರು ಜನ ಓಡಾಡ್ದಂಗೆ ಆ ಕಡೆಯಿಂದ ಈ ಸಂತೆ ಮಾರ್ಕೆಟ್ ಒಳಗೆ ಬರ್ದಂಗೆ ಗೋಡೆ ಕಟ್ಟಿ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ. ಮುಂದಿನ ವಾರ ಮತ್ತೆ ಇನ್ನೂ ಮಾಡಿಕೊಡ್ತೀವಿ. 3 ವಾರದಿಂದ ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಸದಸ್ಯರೆಲ್ಲ ಕೂಡಿ ಸಂತೆಯಲ್ಲಿ ವ್ಯಾಪಾರ ಮಾಡ್ತಾರೆ. ಯಾರು ಸಾರ್ವಜನಿಕರಿಗೂ ವ್ಯಾಪಾರ ತೊಂದರೆ ಆಗೋದು ಮಾಡ್ತಿದ್ವು ಯಥಾ ಪ್ರಕಾರ ಎಲ್ಲ ವ್ಯಾಪಾರಸ್ಥರು ಸಹಕರಿಸಿದ್ದಾರೆ. ಅದೇ ರೀತಿ ಸಂತೆಯಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆದಿದೆ. ಈಗಾಗಲೇ ಒಂದು 120 ಮೀಟರ್ಷ್ಟು ವ್ಯಾಪಾರಸ್ಥರಿಗೆ ಕಟ್ಟೆ ಕಟ್ಕೊಂಡಿದ್ದೀವಿ. ಅದೇ ರೀತಿ ಈ ಕಡೆ ಶೌಚಾಲಯ ಪಕ್ಕದಲ್ಲೂ ತುಂಬ ಗಲೀಜಿತ್ತು. ಅದೆಲ್ಲ ಸ್ವಚ್ಛತೆ ಮಾಡಿ ಎಲ್ಲ ನಮ್ಮ ಪೌರ ಕಾರ್ಮಿಕರು, ನಮ್ಮ ಸೂಪರ್ವೈಸರ್ಗಳು ಹಾಗೂ ನಮ್ಮ ಎನ್ವೈರನ್ಮೆಂಟ್ ಡೇಟಾಬಲ್ಲಿ ಎಲ್ಲರೂ ಇಲ್ಲಿ ಎಲ್ಲರೂ ಒಗ್ಗೂಡಿ ಇಲ್ಲಿ ಎಲ್ಲ ವ್ಯಾಪಾರಸ್ಥರಿಗೆ ಸ್ಪಂದಿಸುತ್ತಾ ವ್ಯಾಪಾರಸ್ಥರು ಹಾಗೂ ವ್ಯಾಪಾರಿಗಳಿಗೂ ಅನುಕೂಲ ಮಾಡಿಕೊಡ್ತಾಯಿದೆ ಅಂತ